ರಾಮು ಅವರೇ, ಈಗ ಸರ್ಕಾರಿ ಶಾಲೆ ಅನೇಕರಿಗೆ ಅಕ್ಷರ ಕೊಟ್ಟಿದೆ, ಅನ್ನ ಕೊಟ್ಟಿದೆ, ಜ್ಞಾನ ಕೊಟ್ಟಿದೆ, ಎಲ್ಲವೂ ನಿಜ. ಕಾಲಾನಂತರದಿಂದ ನೋಡ್ಕೊಂಡು ಬಂದಿರೋದು. 5 ರೂಪಾಯಿ ಇಲ್ಲದೆ ಇರೋ ಒಂದು ಫ್ಯಾಮಿಲಿ ಕೂಡ ತನ್ನ ಮಗನನ್ನು ಶಾಲೆಗೆ ಸೇರಿಸುವಂಥ ಒಂದು ವ್ಯವಸ್ಥೆ ಬಂದಿದ್ದರೆ ಸರ್ಕಾರಿ ಶಾಲೆ ಕಡೆಯಿಂದ ಎಲ್ಲ ಋಣಿಗಳು. ಇವತ್ತಿಗೆ ಒಂದು 35-40 ವರ್ಷ, 30 ವರ್ಷ, 32 ವರ್ಷದವ್ರು ಯಾರೇ ಇದ್ದರೂ ಕೂಡ ಹಿಂದೆ ಸರ್ಕಾರಿ ಶಾಲೆ ಋಣದಲ್ಲೇ ಅವರೆಲ್ಲ ಓದಿರೋದು. ಖಂಡಿತ ಇದರ ಬಗ್ಗೆ ಯಾರಿಗೂ ತಗಾದೇ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅನಂತರದಲ್ಲಿ ಕಾನ್ವೆಂಟ್ ಆಯಿತು, ಇನ್ನೊಂದಾಯಿತು, ಪ್ರೈವೇಟ್ ಶಾಲೆಗಳು ಅದು ಇದು ದೊಡ್ಡ ಮಟ್ಟದಲ್ಲಿ ಬಂದವು. ಅವಾಗ ಇರಲಿಲ್ಲ ಅಂತ ನಾನು ಹೇಳಲ್ಲ. ದೊಡ್ಡ ಪ್ರಮಾಣದಲ್ಲಿ ಅಕ್ಷರ ದಾಸೋಹ ನಡೆದಿದ್ದರೆ ಸರ್ಕಾರಿ ಶಾಲೆಗಳಲ್ಲಿ ನಡೆದಿದೆ, ನಿಜ. ಅದು ಬಿಟ್ಟರೆ ಮಠಮಾನ್ಯಗಳಲ್ಲಿ ತ್ರಿವಿಧ ದಾಸೋಹ, ಅಕ್ಷರ, ಅನ್ನ, ಆಶ್ರಯ ಮೂರನ್ನು ಕೂಡ ನಾವು ನೋಡ್ಕೊಂಡು ಬರ್ತಾ ಇದ್ವಿ. ನನ್ನ ಪ್ರಶ್ನೆ ಇರೋದಿಲ್ಲಿ, ಇತ್ತಿತ್ತಲಾಗಿ ನಾವು ನೋಡ್ತಾ ಬರ್ತಾ ಇದ್ದೀವಿ, ಈ ಶಾಲೆಗಳ ವಿಚಾರದ ದೊಡ್ಡ ರಾಜಕಾರಣ. ಶಾಲೆಗಳ ಕೊಠಡಿಗಳಿಗೆ ಕೇಸರಿ ಬಣ್ಣವನ್ನು ಬಳಿಯಬೇಕು, ಶಾಲೆಗಳಲ್ಲಿ ಪ್ರಾರ್ಥನೆ ಸಲ್ಲದು, ಶಾಲೆಗಳ ಶೆಡ್ಯೂಲು ಶುಕ್ರವಾರ ಮಧ್ಯಾಹ್ನ ಬಂದಿರೋ ಕಾರಣದಿಂದಾಗಿ ಯಾರಿಗೋ ನಮಾಜ್ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ ನಡುವೆನೇ ನಾವು ಇಷ್ಟೇ ಜನ ಮಾತಾಡೋಣ, ಎಷ್ಟು ಜನ ನಮ್ಮಲ್ಲಿ ಶುಕ್ರವಾರ ಮಧ್ಯಾಹ್ನ ಎಕ್ಸಾಮ್ ಬರೆದಿಲ್ಲ? ಎಷ್ಟು ಜನ ಬರ್ದಿಲ್ಲ ಶುಕ್ರವಾರ ಮಧ್ಯಾಹ್ನ ಎಕ್ಸಾಮ್ ಬರ್ದಿದ್ದೀವಿ? PUC ಬರ್ದಿರ್ಬೋದು, 5th ಸ್ಟ್ಯಾಂಡರ್ಡ್ ಬರ್ದಿದ್ದು, 10th ಬರ್ದಿರ್ಬೋದು ನಾವು. ಇದಕ್ಕೆ ಹಿಂದೆ ಯಾವತ್ತೂ ಇಂದ ಅರ್ಥಗಳು ಬರ್ತಾ ಇರಲಿಲ್ಲ ನಮಗೆ. ಯಾರೋ ನಮಾಜ್ ಮಾಡಬೇಕು ಅಂತಾನೆ ನಮಗೆ ಶುಕ್ರವಾರ ಇವತ್ತು ಹಿಂಗೆ ಹಾಕ್ಬಿಟ್ಟಿದ್ದಾರೆ. ಸಂಡೇನೂ ಎಕ್ಸಾಮ್ ಬರ್ದಿರೋ ಉದಾಹರಣೆಗಳಿದೆ. ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಂತ ಬಂದಾಗ ಸಂಡೇ ಇನ್ಯಾರಿಗೋ ಪ್ರೇಯರ್ ಮಾಡ್ತಾರಪ್ಪ. ಕ್ರಿಶ್ಚಿಯನ್ಸ್ ಪ್ರೇಯರ್ ಮಾಡ್ತಾರ್ರಿ, ಅದರ ಅರ್ಥ ಕ್ರಿಶ್ಚಿಯನ್ಸ್ ತೊಂದರೆ ಆಗಲಿ ಅಂತಾನೆ ಅವತ್ತು ಇವರು ಶೆಡ್ಯೂಲ್ ಹಾಕ್ಬಿಟ್ರು ಅಂತ ನಾವು ಚಿಂತನೆ ಮಾಡಿರಲಿಲ್ಲ. ಇಲ್ಲಿ ನಮಾಜು ಬಂದು ಹೋಯಿತು, ಬುರ್ಕಾ ಬಂದು ಹೋಯಿತು, ಕೇಸರಿ ಬಂದು ಹೋಯಿತು, ಈಗ ಕುವೆಂಪು ಅವರು ಬಂದರು. ಪಠ್ಯಕ್ರಮಗಳೇ ಬದಲು ತನ್ನ ಸರ್ಕಾರ ಬಂದಾಗ ತಮ್ಮ ಪಕ್ಷದ ಮೂಗಿನ ನೇರಕ್ಕೆ ಸಮರ್ಥನೆ ಮಾಡಬಹುದಾದ ನಾಯಕರ ಪಠ್ಯಗಳೇ ಬಂದವು. ಯಾಕೆಷ್ಟು ರಾಜಕಾರಣ ಆಗ್ತಿದೆ ಪಠ್ಯಗಳಲ್ಲಿ ಅಂತ? ಅಲ್ಲ, ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್. ಕಾಂಗ್ರೆಸ್ನವರು ಅವ್ರಿಗೆ ಏನೋ ಒಂದು ದೃಶ್ಯೀಕರಣ ಮಾಡಬೇಕು, ಯಾರಿಗೋ ಮನಸ್ಸು ಒಪ್ಪಿಸ್ಬೇಕು, ವೋಟ್ ಬ್ಯಾಂಕ್ ರಾಜಕಾರಣ ಮಾಡಬೇಕು. ವೋಟ್ ಬ್ಯಾಂಕ್ ರಾಜಕಾರಣ ಇವೆಲ್ಲ ಮಾಡ್ತಾರೆ. ಈಗ ಹಿಜಾಬ್ ವಿಷಯ ಬಂತು, ನೀವು ಹೇಳಿದ್ರಿ. ಹಿಜಾಬ್ ವಿಷಯದಲ್ಲಿ ಸರ್ಕಾರಿ ಶಾಲೆಗಳಾಗಿರ್ಬೋದು, ಯಾವ್ದಾಗಿರ್ಬೋದು, ಯೂನಿಫಾರ್ಮ್ ಇರ್ಬೇಕಾದ್ರೆ ಯೂನಿಫಾರ್ಮ್ ಇರಬೇಕು. ನೀವು ಮನೆಗಳಲ್ಲಿ ಹಾಕೋದಕ್ಕೆ ಯಾರು ಹೇಳಲ್ಲ, ಅಂತ ಹೇಳಲ್ಲ. ನೀವು ಸ್ಕೂಲಿಂದ ಆಚೆಗೆ ಹೋದ್ಮೇಲೆ ನೀವು ಯೂನಿಫಾರ್ಮ್ ಹಾಕ್ತಿರೋ, ಹಿಜಾಬ್ ಹಾಕ್ತಿರೋ, ಏನಾದ್ರು ಹಾಕೊಳ್ಳಿ, ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ನಿಮ್ಮ ಹಕ್ಕುಗಳನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಒಂದು ಸ್ಕೂಲ್ ಅಂದ್ರೆ ಆ ಸ್ಕೂಲಲ್ಲಿ ಯೂನಿಫಾರ್ಮ್ ಅಲ್ಲಿ ಎಲ್ಲರೂ ಇರ್ಬೇಕು, ಅದಕ್ಕೆ ಯೂನಿಫಾರ್ಮ್ ಅನ್ನೋದು. ನೀನು ಅಲ್ಲಿ ಹಿಜಾಬ್ ಹಾಕೊಂಡ್ಬಿಟ್ಟು ಬಂದ್ಬಿಡೋದು, ಇನ್ನೊಬ್ರು ಕೇಸ್ ಹಾಕೊಂಡ್ ಬಂದ್ಬಿಡೋದು, ಇದು ಒಪ್ಪೋದಿಲ್ಲ ಯಾರು. ಇದು ಸರ್ಕಾರದ ಸುತ್ತೋಲೆಗಳು. ಕೇಸರಿ ಹಾಕೊಂಡು ಬಂದ್ರು, ಅದನ್ನೇ ಶಾಲೆಗಳಲ್ಲಿ ಶೈಕ್ಷಣಿಕ ವಲಯಗಳಲ್ಲಿ ರಾಜಕಾರಣ ಅಂತ ಅದಕ್ಕೆ ನಾನು ಮಾತಾಡಿದ್ದಾನೆ. ಸರ್ಕಾರಿ ಶಾಲೆಯಲ್ಲಿ ಓದಂತವನು, ನನಗೆ ಮಿಡ್ಲ್ ಸ್ಕೂಲ್ ಓದುವಾಗ 5 ರೂಪಾಯಿ ಸ್ಕಾಲರ್ಶಿಪ್, ಹೈಸ್ಕೂಲ್ ಹೋದಾಗ 75 ರೂಪಾಯಿ ನಾನು ಸ್ಕಾಲರ್ಶಿಪ್ ಬಂದಿದ್ದಪ್ಪ ಬಾಪ ಅಂದ್ರೆ 5 ರೂಪಾಯಿ ತಗೊಳಕ್ ಅಪ್ಪ ನನ್ನ ಜೊತೆ ಬರೋರು. ಅದು ತೆಂಗಿನಕಾಯಿ, ಅದಕ್ಕೊಂದು ಬೇಕಾದ ಹಣ್ಣು ಹಂಪಲುಗಳೆಲ್ಲ ಕೊಟ್ಬಿಟ್ಟು 5 ರೂಪಾಯಿಗೆ 2 ರೂಪಾಯಿ ಖರ್ಚು ಮಾಡಿ 3 ರೂಪಾಯಿ ತಗೊಂಡ್ಬರೋ ನಮ್ಮಪ್ಪ. ನನ್ನ ಮಗನ ಸ್ಕಾಲರ್ಶಿಪ್ ಬಂದ್ಬಿಡ್ತು. ನಮ್ಮಮ್ಮ ಹೇಳೋಳು, ಸರ್ಕಾರದ ಉಪ್ಪು ತಿನ್ಬೇಕು ಮಗನೇ, ಸರ್ಕಾರದ ಉಪ್ಪು ತಿನ್ಬೇಕು ನೀನು. ಮತ್ತೆ ಕಾಂಗ್ರೆಸ್ ಏನು ಮಾಡಿಲ್ಲ ಅಂತೀರಿ? ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿರ್ತಕ್ಕಂಥ ಮಕ್ಕಳು, SC ಮಕ್ಕಳು ಬೆಳೀಲಿ ಅಂತ ನಮಗ್ ಮಾತ್ರ ಸ್ಕಾಲರ್ಶಿಪ್ ಕೊಡ್ತಾ ಇದ್ದು. ಅದರಿಂದ ನಾನು SC ಆಗಿದ್ದ, ನಾನು ಸರ್ಕಾರಿ ಶಾಲೆ ಓದಿಲ್ಲ, ನನಗೆ ಆ ಸೌಲಭ್ಯ ಇಲ್ಲ. ದೊಡ್ಡ ವಲಯ, ನಾನು ಒಬ್ಬಿಬ್ಬರನ್ನ ಅಂತ ಇಲ್ಲಿ ಸಪರೇಟ್ ಮಾಡಿ ಹೇಳಿಲ್ಲ ರಾಮ. ಆ ಕಾಲಘಟ್ಟದಲ್ಲಿ ಆ ಇದ್ದ ಪರಿಸ್ಥಿತಿನೇ ಹಾಗೆ, ಅವಕಾಶಗಳು ಅಪ್ಪ ಅಮ್ಮನಿಗೆ ಅಯ್ಯೋ ನನ್ನ ಮಗನಿಗೆ 75 ರೂಪಾಯಿ ಸ್ಕಾಲರ್ಶಿಪ್ ಅಪ್ಪ. ಓಕೆ, ಇದು ಯಾರ್ದೋ ಅಲ್ಲ, ಅದು ಸಂವಿಧಾನಬದ್ಧವಾಗಿ ಸಿಕ್ಕಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್. ಉಮೇಶ್ ಅವರೇ, ನನಗೇನು ತಕರಾರಿಲ್ಲ. ನಾವು ನೋಡಿ, ಚೆನ್ನಾಗಿ ನೆನಪಿದೆ ನಮಗೇನೆ, ನಮ್ಮ ಶಾಲೆಗಳು ಸರಸ್ವತಿ ಪೂಜೆ ಮಾಡೋರು ನಿಜ ಅಲ್ವಾ? ಸರಸ್ವತಿ ಪೂಜೆ ಮಾಡಿದಾಗ ಎಲ್ಲ ಮಕ್ಕಳು ಪಾಲ್ಗೊಳ್ತಾ ಇದ್ರು. ಅಲ್ಲಿ ಹಿಂದೂನು ಇದ್ರು, ಕ್ರಿಶ್ಚಿಯನ್ಸು ಇದ್ರು, ಮುಸ್ಲಿಮ್ಸು ಇದ್ರು, ಎಲ್ರಿಗೂ ಒಂದು ಪ್ರಸಾದ ಕೊಡೋರು. ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಸ್ವೀಕರಿಸ್ತಾ ಇದ್ರು. ತೀರಾ ಇತ್ತೀಚಲಾಗಿ ಸರಸ್ವತಿ ಪೂಜೆ ಮಾಡಬೇಕಾ ಮಾಡಬಾರ್ದ, ಸೂರ್ಯ ನಮಸ್ಕಾರ ಮಾಡಿಸ್ಬಾರ್ದ, ಯೋಗ ಇಟ್ಟರೆ ಇಡಬೇಕಾ ಇಡಬಾರ್ದ, ಈ ಕೇಸರಿ ಬಣ್ಣ ಹೊಡಿಬೇಕಾ ಇಲ್ಲ ಹಸಿರು ಬಣ್ಣ ಹೊಡಿಬೇಕಾ, ಪಠ್ಯಕ್ರಮದಲ್ಲಿ ಏನು ಚೇಂಜ್ ಆಗಬೇಕು, ಈ ವಿಚಾರಗಳಲ್ಲೂ ನಾವು ರಾಜಕಾರಣಕ್ಕೆ ಇಳಿತಾ ಇದ್ದೀವ ಇಲ್ಲಿ? ಇದು ಒಂದು ಜನ್ರೇಷನ್ನ ರೆಡಿ ಮಾಡೋ ದೃಷ್ಟಿಯಿಂದ ಲಕ್ಕಿಲಿ ನಮ್ಮ ಜನ್ರೇಷನ್ ಈ ಸಮಸ್ಯೆ ನಮ್ಗೆ ಇರಲಿಲ್ಲ. ಲಕ್ಕಿಲಿ ನಮ್ಮ ಪಕ್ಕದಲ್ಲೇ ABCD ಆರ್ಡ್ರಲ್ಲಿ ಅದ್ರಲ್ಲಿ ಯಾರ್ಯಾರು ಇರೋರೋ, ಹಿಂದೂ ಇರೋರೋ, ಮುಸ್ಲಿಂ ಇರೋರೋ ಎಲ್ಲ ಪಕ್ಕ ಕೂತ್ಕೊಂಡು ಊಟ ಮಾಡಿದ್ದೀವಿ, ಪಾಠ ಕೇಳಿದ್ದೀವಿ, ಮಾತಾಡಿದ್ದೀವಿ, ಸಮಸ್ಯೆಗಳು ಬರಲಿಲ್ಲ ನಮಗೆ. ಇದು ಯಾಕೆ ಇಷ್ಟೊಂದು ಈಗ ಶಾಲೆಗಳಲ್ಲಿ ಇದು ಇನ್ಸರ್ಟ್ ಆಗ್ತಿದೆ ಅಂತ ಹೇಳಿ? ಈಗ ಬಹುಶಃ ರಾಜಕಾರಣ ಮಾಡ್ತಿರೋ ಪಕ್ಷಗಳೆಲ್ಲ ಅಲ್ಲಿನ ನಾಯಕರು ಬೇರೆ ಏನೇನು ಇಶ್ಯೂಸ್ ಸಿಗ್ತಿಲ್ಲ ಅವ್ರಿಗೆ. ಆದ್ರಿಂದ ಈ ರೀತಿಯಾದ, ನೀವು ಹೇಳಿದ್ರಿ ಶೈಕ್ಷಣಿಕ ವಲಯದಲ್ಲಿ ರಾಜಕಾರಣ ತಗೊಂಡ್ಬರ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಈ ಪಠ್ಯದಲ್ಲಿ ರಾಜಕಾರಣ, ಈ ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿ ಹೆಡ್ ಅವ್ರ ಕ್ರೆಡೆನ್ಷಿಯಲ್ಸ್ ಏನಿತ್ತು ಅನ್ನೋದೇನೆ ಇನ್ನ ಗೊಂದಲಾರ್ಹವಾಗಿದೆ.
ಟ್ಯೂಷನ್ ಮಾಡ್ತಿದ್ರು ಅಂತ ಕೇಳ್ಪಟ್ಟಿದ್ದೆ ನಾನು. ಅಲ್ಲ, ಮಾಡ್ಲಿ, ಟ್ಯೂಷನ್ ತಕರಾರಿಲ್ಲ, ಬಹಳ ಒಳ್ಳೆ ಒಂದು ಅಲ್ಲ, ಆಗ ಚರ್ಚೆ ಆಗಿದ್ದ ವಿಚಾರ ಅದು. ಈ ನಮ್ಮ ಕನ್ನಡ ಪಠ್ಯ ಪುಸ್ತಕ, ಇವಾಗ ನಾನೊಬ್ಬ ಇಂಜಿನಿಯರ್ ಅಂತ ಇಟ್ಕೊಳ್ಳಿ, ನಾನು ಹೋಗ್ಬಿಟ್ಟು ಕನ್ನಡ ಲಿಟ್ರೇಚರ್ ಅದನ್ನ ಬದಲಾವಣೆ ಮಾಡುತ್ತು ಅಂತ ಹೇಳಿದ್ರೆ ಅದು ಇಟ್ ಇಸ್ ನಾಟ್ ಜಸ್ಟಿಸಬಲ್. ಓಕೆ. ಸೊ ಇವಾಗ ಮ್ಯಾಥಮೆಟಿಕ್ಸ್ ಚೇಂಜ್ ಮಾಡೋದಕ್ಕೆ ಒಬ್ರು ಇಂಗ್ಲಿಷ್ ಪ್ರೊಫೆಸರ್ ಬಂದ್ಬಿಟ್ಟು ಮ್ಯಾಥಮೆಟಿಕ್ಸ್ ಅಲ್ಲಿ ಈ ಸಿಲೆಬಸ್ ಇರಲಿ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಜಸ್ಟಿಸಬಲ್. ಸೊ ಆ ರೀತಿ ಏನಾಗೋಗ್ಬಿಟ್ಟಿದೆ, ಯಾರು ಒಂದು ಪರ್ಟಿಕ್ಯುಲರ್ ಪಕ್ಷದ ಒಂದು ಐಡಿಯಾಲಜಿ ಏನಿದೆ ಅದನ್ನ ಜನರಲ್ಲಿ ವಿಷ ಬೀಜ ಬಿತ್ತೋದಕ್ಕೆ ಯಾರು ಕಾರಣಕರ್ತಿರ್ತಾರೆ ಅವರನ್ನ ಪ್ರಚೋದನೆ ಕೊಡ್ತಾರೆ. ಈಗ ತಾನೇ ನಾವು ಮಾತಾಡ್ತಿದ್ವಿ, ಶುಕ್ರವಾರ ದಿನ ಮಧ್ಯಾಹ್ನ ಎಕ್ಸಾಮ್, ಬೆಳಿಗ್ಗೆ ಎಕ್ಸಾಮ್. ಯಾರು ಒಂದಲ್ಲ ಒಂದು ಟೈಮಲ್ಲಿ ಎಲ್ಲರೂ ಬರ್ದಿರ್ತೀವಿ. ಇಂಜಿನಿಯರಿಂಗ್ ಅಲ್ಲಿ ಬ್ಯಾಕ್ಲಾಗ್ಸ್ ಇರೋರು ಮಾರ್ನಿಂಗ್ ಬರ್ದಿರ್ತಾರೆ, ಮಧ್ಯಾಹ್ನ ಬರ್ದಿರ್ತಾರೆ ಅಲ್ವಾ. ಸೊ ಅದನ್ನ ಒಂದು ಫೇಕ್ ನ್ಯೂಸ್ ಕ್ರಿಯೇಟ್ ಮಾಡ್ಬಿಟ್ಟು ಗೊಂದಲ ಮಾಡಿದ್ದು ಬಿಜೆಪಿ ಪಕ್ಷದವ್ರು. ಬಿಜೆಪಿ ಪಕ್ಷದವರನ್ನೇ ಅದನ್ನ ಹಾಕ್ಬಿಟ್ರು. ಯಾಕೆ ನೀವು ಬೆಳಿಗ್ಗೆ ಮಾಡೋದಕ್ಕಾಗಲ್ವಾ ಎಕ್ಸಾಮ್, ಮಧ್ಯಾಹ್ನ? ಬೆಳಿಗ್ಗೆ ಫಸ್ಟ್ PUC ಎಕ್ಸಾಮ್ ಇರುತ್ತೆ ಅವತ್ತು, ಅದೇ ತರ ನೆಕ್ಸ್ಟ್ ಸೆಕೆಂಡ್ PU ಮಧ್ಯಾಹ್ನ ಮಾಡಿದ್ದಾರೆ. ಸೊ ಈ ರೀತಿ ಏನ್ ಮಾಡ್ತಿದ್ದಾರೆ, ಮೈನ್ ಇಶ್ಯೂಸ್ ಏನಿದೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಹೈ ಕ್ಲಾಸ್ ಫೆಸಿಲಿಟೀಸ್ ಬರಬೇಕು. ನಮ್ಮ ದೆಹಲಿ ಸರ್ಕಾರದಲ್ಲಿ ಮಾಡಿದ್ರಲ್ಲ, ಒಂದ್ ಸ್ವಿಮ್ಮಿಂಗ್ ಪೂಲ್ ಇದೆಯಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಸರ್ಕಾರಿ ಶಾಲೆಯಲ್ಲಿ ನೋಡ್ಬೇಕು. ಸ್ವಿಮ್ಮಿಂಗ್ ಪೂಲ್ ಇಲ್ಲ. ಸೊ ಆ ರೀತಿ ಒಳ್ಳೊಳ್ಳೆ ಫೆಸಿಲಿಟೀಸ್ ಜಿಮ್ ಮಾಡ್ತಾರೆ, ಎಲ್ಲ ಮಾಡ್ಸಿ, ಅಲ್ಲಿ ಮಾಡ್ತಾರೆ, ಎಲ್ಲ ಮಕ್ಕಳು ಓದ್ಬೋದಲ್ಲಿ. ಶಾಲೆ ಮಕ್ಕಳಿಗೆ ಎಲ್ರಿಗೂ ಸೇರಿಸಿ ಮಾಡಿದ್ರೆ ಕಾನೂನು ಅದೊಂಥರ ಆಗಿರೋದು. ಇವತ್ತು ಹಿಂದುಳಿದವರು, ದಲಿತರು ಮತ್ತೆ ಹಿಂದುಳಿದ ಜನರ ಮಕ್ಕಳಿಗೆ ಓದ್ತಾ ಇರ್ತಕ್ಕಂಥ ಮುರಾರ್ಜಿ ಸ್ಕೂಲ್ ಅಲ್ಲಿ ಮಾತ್ರ ಈ ಪ್ರಯೋಗ ಯಾಕೆ ಮಾಡ್ಬೇಕು? ಇದನ್ನ ಮಾತಾಡಿ. ಆಮ್ ಆದ್ಮಿ ಪಾರ್ಟಿಯವರು ಡೆಲ್ಲಿನಲ್ಲಿ ನಾವು ಸ್ವಿಮ್ಮಿಂಗ್ ಪೂಲ್ ಮಾಡ್ಬಿಟ್ಟಿದೀವ್ರಿ, ಮಾಡ್ಕೊಳ್ಳಿ ಸ್ವಾಮಿ, ಸ್ವಿಮ್ಮಿಂಗ್ ಪೂಲ್ ಮಾಡಿ. ನಮ್ಮ ರಾಜ್ಯದ ಮಕ್ಕಳಿಗೆ ಬೇಡ, ಕೈ ಮುಗಿದು ಒಳಗೆ ಬನ್ನಿ ಅನ್ನೋದನ್ನ ಸರಿ ಅಂತೀರೋ ತಪ್ಪಂತ ಅದನ್ನ ಹೇಳ್ಬಿಡಿ. ಅದಾದ್ಮೇಲೆ ಉಳಿದ ಮಾತಾಡಿ, ನಾನು ಆಗ್ಲೇನೆ ಅದನ್ನ ಮಾತಾಡಿ. ಸರಿ ಅನ್ನೋದ್ರ ಜೊತೆಗೆ ಡೆಲ್ಲಿದು ಆಮ್ ಆದ್ಮಿ ಪಾರ್ಟಿ ನಂದೆಲ್ಲಿ ಕ್ಲಿಯರ್ ಹಾಗೆಲ್ಲ ಮಾತಾಡಬೇಡಿ, ಹಾಗೆಲ್ಲ ಮಾತಾಡಬೇಡಿ. ನಂದಲ್ಲಿ ಅಂತಲ್ಲ, ಅದನ್ನ ಕೇಳಿಸ್ಕೊಳ್ಳೋದಕ್ಕಲ್ಲ ಬಂದಿರೋದು. ನಾನು ಕೇಳಕ್ಕೆ ಬಂದಿರೋದು. ಇವತ್ತು ಸಬ್ಜೆಕ್ಟ್ ಏನು ಕೊಟ್ಟಿದ್ದಾರೆ, ಕರೆಕ್ಟ್ ಆಗಿ ಮಾತಾಡಿ, ಅದಕ್ಕೆ ನಾನು ಆನ್ಸರ್ ಇವತ್ತು ಏನು ಸಬ್ಜೆಕ್ಟ್ ಆಯ್ತು ರಾಮು ಮಾತಾಡಿ. ರಾಮು ಒಂದು ನಿಮಿಷ, ಒಬ್ಬರಾದ್ಮೇಲೆ ಒಬ್ರು ಮಾತಾಡ್ಲಿ. ರಾಮವ್ರೆ, ಒಬ್ಬರಾದ್ಮೇಲೆ ಒಬ್ರು. ಆಯ್ತು, ನಾನು ಶಾಲೆಗಳಲ್ಲಿ ರಾಜಕಾರಣ ಮಾತಾಡ್ತಾ ಇದ್ದೀನಿ. ಅದು ಯಾಕೆ ಸುಳ್ತಾ ಇದೆ ಅಂತ, ಶಾಲೆಗಳಲ್ಲೂ ಕೂಡ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಅದನ್ನ ಮೂಗಿನೇರಿಕೆ ನಡೀತಾ ಇದೆ ಅಂತ ನನ್ನ ಇನ್ ಜನರಲ್ ಕ್ವಶನ್. ಇಲ್ಲ, ಅದು ಮೂಗಿನೇರಿಕೆ ನಡೀತಾ ಇಲ್ಲ, ನಡಿಬಾರದು. ಓಕೆ, ಸಂವಿಧಾನ ಎಲ್ಲರಿಗೂ ಒಂದು ಹಕ್ಕು. ಪಕ್ಷಗಳು ಬದಲಾಗುತ್ತವೆ, ಸರ್ಕಾರಿ ಶಾಲೆ ಹಂಗೆ ಇರುತ್ತೆ. ಸರ್ಕಾರಿ ಶಾಲೆ ಪಕ್ಷಗಳು ಬದಲಾದಾಗಲೂ ಕೂಡ ಶಾಲೆ ಚೇಂಜ್ ಆಗಲಿಲ್ಲ. ಯಾರೋ ಬಂದಾಗ ನೀಲಿ ಹೊಡಿತೀವಿ ನಾವು ಅನ್ನೋದು, ಇನ್ನೊಂದು ಬಂದಾಗ ಕೇಸರಿ ಇಲ್ಲ. ನಮ್ಮದು ತ್ರಿವರ್ಣ ಧ್ವಜ ನಮ್ದು, ಅದೇ ಪರಮೋಚ್ಚ, ಅದನ್ನೇ ಹೇಳ್ಬೇಕು. ಸಂವಿಧಾನ ನಮ್ಮ ಧರ್ಮ ಗ್ರಂಥ, ಅದೇ ಪರಮೋಚ್ಚ. ಅದಕ್ಕೆ ತಾನೇ ಸಂವಿಧಾನ ಪೀಠಿಕೆಯನ್ನ ಹೆಂಗೆ ನಾವು ರಾಷ್ಟ್ರಗೀತೆ ಹೇಳ್ತೀವಿ, ನಾಡಗೀತೆ ಹೇಳ್ತೀವಿ, ಅದೇ ರೀತಿಯಾಗಿ ಅಷ್ಟೇ ಗೌರವವನ್ನು ಕೊಡ್ಬೇಕಾದ್ರೆ ಸಂವಿಧಾನ ಪೀಠಿಕೆ ಯಾಕೆ ಓದಿಸ್ತಾರೆ ಇವಾಗ ಎಲ್ಲ ಮಕ್ಕಳಿಗೂ? ಇದೇ ಕಾರಣಕ್ಕಾಗಿ ಮಕ್ಕಳಿಗೆ ಅರಿವು ಮೂಡಬೇಕು, ನಾವು ಸಮಾನತೆಯಲ್ಲಿದ್ದೀವಿ, ನಮ್ಗೆ ಎಲ್ಲ ಹಕ್ಕುಗಳಿದ್ದೀವಿ, ಇದನ್ನೇ ಮೂಡಿಸಬೇಕಾಗಿರೋದು. ಹಂಗಾಗಿ ಅದರ ಅಗತ್ಯ ಇದೆ, ಅದರ ಅಗತ್ಯ ಇದೆ. ಆಮೇಲೆ ಯಾರು ಇದು ಸಂಕುಚಿತ ಮನೋಭಾವದಲ್ಲಿ, ಯಾರು ಸಂಕುಚಿತ ಮನೋಭಾವದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ. ನಾವು 2 ವರ್ಷ 2 ಶಾಲೆಗಳನ್ನ ಸರ್ಕಾರಿ ಶಾಲೆಗಳಲ್ಲಿ ಓದಿ ಬಂದವರು ನಾವು ಕೂಡ, ನಮ್ಮ ಬೇಸಿಕ್ ಎಜುಕೇಶನ್ ಅಲ್ಲೇ ಆಗಿರೋದು. ಆದರೆ ಅಲ್ಲೆಲ್ಲೂ ನಮಗೆ ಈ ತರ ತಾರತಮ್ಯ ಆಗಲಿ ಬೇರೆ ಆಗಲಿ ಇರಲಿಲ್ಲ ನಮಗೆ ಯಾರು ಅಂದ್ರೆ. ಬಟ್ ಅವಾಗ್ಲೂ ಕೂಡ ಇನ್ನೂ ಕ್ವಾಲಿಟಿ ಆಫ್ ಎಜುಕೇಶನ್ ಇರಬೇಕಿತ್ತು. ಅದು ಸಮಯಕ್ಕೆ ಇನ್ಕ್ರೀಸ್ ಆಗ್ತಾ ಇರುತ್ತೆ. ನಮಗೆ ಆಗ ಈ ತರ ಪ್ರಶ್ನೆ ಮಾಡೋ ಧೈರ್ಯ ಮನೋಭಾವನೂ ಇರಲಿಲ್ಲ, ಆ ಥರ ಬರ್ತಾನೂ ಇರಲಿಲ್ಲ. ಅವ್ರು ಏನು ಪಾಠ ಮಾಡ್ತಿದ್ರು ಅದು ಕೇಳ್ಕೊಂಡು ನಾವು ಬರ್ತಿದ್ವಿ. ಈಗ ಕಾಲಕ್ಕೆ ಬದಲಾವಣೆ ಆಗ್ತಾ ಇದೆ. ಕಾಂಪಿಟೇಟಿವ್ ವರ್ಲ್ಡ್ ಇದು. ಮಕ್ಕಳು ಆ ಥರ ನಾಯಕತ್ವ ಬೆಳೆಸ್ಕೊಳ್ದಲ್ಲೇ ಇದ್ರೆ, ಆ ಥರ ಒಂದು ಸ್ವಭಾವವನ್ನು ಬೆಳೆಸ್ಕೊಳ್ದಲ್ಲೇ ಹೋದ್ರೆ ಮುಂದೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಸರ್ಕಾರಿ ಶಾಲೆ ಮಕ್ಕಳಲ್ಲ, ಖಾಸಗಿ ಶಾಲೆಯ ಮಕ್ಕಳಾಗ್ಲಿ, ಎಲ್ಲಾ ಕರ್ನಾಟಕದ ಎಲ್ಲಾ ಮಕ್ಕಳು ಕೂಡ ಈ ತರ ಒಂದು ಘೋಷವಾಕ್ಯವನ್ನ ನೋಡಬೇಕು, ಅವ್ರ ಮನಸ್ಸಲ್ಲಿ ಅದು ಹೋಗ್ಬೇಕು. ಕರೆಕ್ಷನ್ ಏನಾಗಬೇಕು ನಿಮ್ಮ ಪ್ರಕಾರ? ಈಗ ಮೂರು ಸೇರ್ಸಾಕ್ತೀರಾ? ಸೇರಿಸಿದ್ರೆ ಒಳ್ಳೇದು. ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬನ್ನಿ, ಒಳಗೆ ಬಾ, ಹಾಗೂ ಧೈರ್ಯವಾಗಿ ಪ್ರಶ್ನಿಸಿ. ಇದು ಖಂಡಿತವಾಗಿ ಚೆನ್ನಾಗಿದೆ. ಇದು ಬಿಜೆಪಿ ಚೆನ್ನಾಗಿದೆ ತಪ್ಪಿದ್ದಾರೆ. ಸೆಲೆಕ್ಟಿವ್ ಆಗಿ ಯಾಕೆ ವಸತಿ ಶಾಲೆಗಳಿಗೆ ಹೋಗಿದ್ದು? ಇಲ್ಲ, ಈಗ ಆ ಶಾಲೆಯ ಗ್ರೂಪ್ ನಲ್ಲಿ ಚರ್ಚೆ ಆಗಿದೆ. ಕೆಲವರು ಟೀಚರ್ಗಳು ಸಲಹೆ ಕೊಟ್ಟಿದ್ದಾರೆ, ಇದು ಹಾಕಿದ್ರೆ ಒಳ್ಳೇದು ಅಂತ. ಕೆಲವರು ಅದು ಹೇಳಿದ್ದಾರೆ, ಕುವೆಂಪುರವರಿಗೆ ಅವಮಾನ ಮಾಡಬೇಕಾಗುತ್ತೆ ಅಂತ. ಅದಕ್ಕೆ ಹೇಳಿದ್ದಾರೆ, ಕುವೆಂಪುರವ್ರಿಗೆ ಅವಮಾನ ಅಲ್ಲ, ಕುವೆಂಪುರವರು ಇದನ್ನೇ ಹೇಳಿರೋದು. ವಿಚಾರ ಆಹ್ವಾನ ಕ್ರಾಂತಿಗೆ ಆಹ್ವಾನಗಳು ಇದನ್ನೇ ಹೇಳಿರುವಂತದ್ದು. ಸೊ ಹಾಕಿದ್ರೆ ಒಳ್ಳೇದು, ಸಮಂಜಸ ಅಂತ ಹೇಳಿ ಟೀಚರ್ಗಳ ಸಲಹೆನೇ ಇದು. ಅದರ ಕೊನೆಯಾಗಿ ಕೆಲವರು
ಇನ್ನೂ ಸುತ್ತೋಲೆ ಹೊಡೆದಲ್ಲೇ ಯಾವ್ದು ಅಧಿಸೂಚನೆ ಆಗದಲ್ಲೇ ಅವರೇ ಹಾಕೊಟ್ಟಿದ್ದಾರೆ. ಬಟ್ ಒಂದಂತ ಈ ಮಂಥನದಿಂದ ಇವತ್ತೇನ್ ಚರ್ಚೆಗಳಾಗ್ತದೆ, ಈ ಮಂಥನದಿಂದ ಈ ಸಂಘರ್ಷ ಕ್ಷೋಭೆಯಿಂದ ನಮಗೆ ಏನ್ ಗಮನಕ್ಕೆ ಬಂದಿದೆ ಅಂದ್ರೆ ಎಲ್ಲಾ ಶಾಲೆಗೂ ಒಂದು ಅಧಿಕೃತವಾದ ಕ್ಷೋಭೆ ಇಲ್ಲ, ಇದು ಬಿಜೆಪಿ ನಾಯಕರುಗಳಲ್ಲಿ ನಾನು ಹೇಳ್ತಾ ಇರೋದು, ಬಿಜೆಪಿ ನಾಯಕರುಗಳಲ್ಲಿ ಸಂಘರ್ಷ ಕ್ಷೋಭೆ ಅವ್ರಿಗೆ ಬಂದಿದೆ ಅವ್ರ ಮನಸ್ಸಿಗೆ. ಸೊ ಇದನ್ನ ಇಡೀ ರಾಜ್ಯದ ಎಲ್ಲಾ ಶಾಲೆಗಳಿಗೆ, CBSE, ICSE, ಖಾಸಗಿ, ಸರ್ಕಾರಿ ಎಲ್ಲಾ ಶಾಲೆಗಳಿಗೆ ಸರ್ಕಾರ ಅಧಿಕೃತವಾದ ಒಂದು ಸುತ್ತೋಲೆಯನ್ನು ಹೊರಡಿಸಿ ಇದನ್ನ ಹಾಕ್ಸಿದ್ರೆ ತುಂಬಾ ಒಳ್ಳೇದು ಅನ್ನೋದು ಕೂಡ ಮನವರಿಕೆ ನಮಗಾಗಿದೆ. ನಾವು ಟಿವಿ ನೋಡ್ತಾರೆ, ನಮ್ಮ ನಾಯಕರಿಗೂ ಆಗಿರ್ತದೆ. ಮಣಿವಣ್ಣ ನೋಡ್ತಾರೆ, ನಾನು ಚರ್ಚೆ ಮಾಡ್ತೀನಿ ಅದನ್ನ ಸರ್ಕಾರಕ್ಕೂ, ಚೀಫ್ ಸೆಕ್ರೆಟರಿಗೂ ಹೇಳಿ, ಮುಖ್ಯಮಂತ್ರಿಗೂ ಹೇಳಿ. ಅಕ್ಷರಗಳ ಬಗ್ಗೆ ಹುಷಾರಾಗಿರಿ. ಆ ಬಣ್ಣದಲ್ಲೂ ಅಕಸ್ಮಾತ್ ನಾಳೆ ರಾಜಕೀಯ ಎದ್ಬಿಡ್ಬೋದು. ಬಣ್ಣ ನೀವು ಯಾವ ಬಣ್ಣದಲ್ಲಿ ಬರೆಸ್ತಾ ಇದ್ದೀರಿ? ಇಲ್ಲಿವರೆಗೂ ನಾನು ಕಂಡಂಗೆ ಬ್ಲೂ ಮತ್ತೆ ಬ್ಲಾಕ್ ಅಲ್ಲೇ ಇತ್ತು ಎಲ್ಲ ಕಡೆ ನಾನು ಗಮನಿಸಿದ್ದು. ಸೊ ಅದೇ ಬಣ್ಣ ಕೇರ್ಫುಲ್ ಆಗಿ ಏನಾಗಬೇಕು, ನಾಳೆ ಏನಾಗಬೇಕು ಹೇಳಿ. ಅಲ್ಲ, ಇವತ್ತು ಹೇಳ್ತಕ್ಕಂಥದ್ದು, ಇವತ್ತು ಕಾಂಗ್ರೆಸ್ ಅವರು ಏನ್ ಹೇಳ್ತಾ ಇದ್ದಾರೆ, ಇವತ್ತು ನೀವು ಎಲ್ಲಾ ಶಾಲೆಗಳಿಗೂ ಸಾಮೂಹಿಕವಾಗಿ ಒಂದು ಯೂನಿಫಾರ್ಮ್ ಆಗಿ ಮಾಡಿ ಎಲ್ಲ ಶಾಲೆಗಳು. ನೀವು ಹಿಂದುಳಿದ ಜಾತಿಗಳು ಮತ್ತೆ ದಲಿತರು ಓದ್ತಕ್ಕಂಥ ಶಾಲೆಗಳ ಮೇಲೆ ಯಾಕೆ ಪ್ರಯೋಗ ಅವ್ರು ಹೇಳಿದ್ರಂತೆ ಅದಕ್ಕೆ ಮಾಡ್ಬಿಟ್ರಂತೆ. ಅಲ್ಲಿಗೆ ಜವಾಬ್ದಾರಿ ಇಲ್ಲ ಸರ್ಕಾರಕ್ಕೆ. ಸರ್ಕಾರ ಕೈ ಕಟ್ಕೊಂಡು ಕೂತಿದ್ಯಾ? ಸರ್ಕಾರಕ್ಕೆ ಅಷ್ಟೊಂದು ಅಸಮರ್ಥರ ಸರ್ಕಾರ? ಯಾರ ಮಾತು ಕೇಳಿ ಮಾಡ್ಬೇಕು ಕೆಲಸ ಇದು? ಕ್ರಾಂತಿ ಅಲ್ಲಿಂದಾನೇ ಹುಟ್ಲಿ ಬಿಡಿ ಅಂತ, ಅಲ್ಲಿಂದಾನೇ ಒಂದು ಕ್ರಾಂತಿ ಮಾಡ್ಬೇಕಾದ್ರೆ ನೀವು ಸರ್ಕಾರ ಇಲ್ಲ ಅಂದ್ರೆ ಮಾಡಿ. ಸರ್ಕಾರ ಬದುಕಿದೆ, ಮುಖ್ಯಮಂತ್ರಿ ಇದಾರೆ, ಉಪಮುಖ್ಯಮಂತ್ರಿ ಇದಾರೆ, ಇಬ್ಬರು ಜೋಡಿ ಎತ್ತುಗಳು ಓಡಾಡ್ತಾ ಇದಾವೆ ರಾಜ್ಯ ಪೂರ್ತಿ. ಓಟ್ ಕೇಳ್ತಾ ಇದ್ರೆ ಕೇಳ್ಕೊಳ್ಳಿ. ಒಬ್ಬರು ಕಂಡ್ರೆ ಒಬ್ರಿಗೆ ಆಗಲ್ಲ ಅಂತ ಇದ್ರಿ, ನೀವು ಜೋಡಿ ಎತ್ತು ಅಂತಿದ್ದೀರಿ. ಅವ್ರು ಹಂಗ ಅನ್ಕೋತಾರೆ, ಯಾವಾಗ ಕಾಲು ಎಳಿತಾರೋ ಗೊತ್ತಿಲ್ಲ, ಯಾವಾಗ ಬೆಂಕಿ ಹಚ್ಕೋತಾರ ನಮ್ಗೆ ಅವ್ರ ಪಕ್ಷದ ಇಂಟರ್ನಲ್. ಆದ್ರೆ ಇವತ್ತಿನ ವಿಷಯದಲ್ಲಿ ಬರೀ ದಲಿತರ ಮಕ್ಕಳು, ಹಿಂದುಳಿದ ಮಕ್ಕಳು ಓದ್ತಕ್ಕಂಥ ಈ ಮುರಾರ್ಜಿ ಶಾಲೆ ಮಕ್ಕಳ ಮೇಲೆ ಪ್ರಯೋಗ ಮಾಡಿ ಅದ್ರ ಕಂಡೋರ್ ಮಕ್ಕಳಿಂದ ಬಾವಿಗೆ ಸೇದಾ ನೀವು ಹಾಕಿ ಎಲ್ಲಾ ಶಾಲೆಗಳಾಗಿ, ಸರ್ಕಾರಿ ಶಾಲೆಗಳು, ಪ್ರೈವೇಟ್ ಶಾಲೆಗಳ ಮೇಲೆ ಬೋರ್ಡ್ ಹಾಕ್ಬೇಕು ಕಂಪಲ್ಸರಿ ಅಂತ ಮಾಡಿ. ನಿಮ್ ಸುತ್ತೋಲೆ ನಾನು ಒಪ್ಕೋತೀವಿ. 60 ವರ್ಷ ದೇಶ ಆಳಿದ್ರಲ್ಲ, ಅವತ್ತಿಂದ ಜ್ಞಾಪಕ ಇರ್ಲಿಲ್ವಾ? 60 ವರ್ಷದಿಂದ ಇವೆಲ್ಲ ಜ್ಞಾನ ಆಗಿರ್ಲಿಲ್ವಾ? ಇವತ್ತು ಯಾಕೆ? ಇವತ್ತು ಇನ್ನೊಂದು ಹೇಳ್ತಾ ಇದ್ರು ನೋಡಿ, ನಾವೆಲ್ಲ ಇದು ಸಂವಿಧಾನದ ಪೀಠಿಕೆಯನ್ನು ಓದ್ತಾ ಇದೀವಿ. ಯಾಕೆ ಇಷ್ಟು ವರ್ಷದ ಯಾಕೆ ಓದಿಲ್ಲ ನೀವು? ಇಷ್ಟು ವರ್ಷದ ಎಲ್ಲಿತ್ತೋ ಇಲ್ಲೋಗಿತ್ತು ನಿಮ್ ಜ್ಞಾನ? ಯಾಕೆ ಮಾಡಲಿಲ್ಲ ನೀವು? ಇಲ್ಲ, ಕೋಮುವಾದಿಗಳ ಮಟ್ಟ ಹಾಕಬೇಕಾದ ಸಮಯ ಇವಾಗ ಬಂದಿದೆ. ಕೋಮುವಾದಿಗಳು ಶಾಲೆಗಳಲ್ಲಿ ಮಕ್ಕಳಿಗೆ ಕೋಮುವಾದವನ್ನ ಬಿಚ್ಚುತ್ತಾ ಇದ್ದಾರೆ, ವಿಷ ಬೀಜವನ್ನ ಬಿಚ್ಚುತ್ತಾ ಇದ್ದಾರೆ. ಈ ಸಂವಿಧಾನದಲ್ಲಿ ಅವರಿಗೆ ಸಂವಿಧಾನದ ಆಶಯಗಳನ್ನ ದೊಡ್ಡ ಮಟ್ಟದಲ್ಲಿ ಹೇಳ್ಕೊಳ್ಬೇಕಾಗಿದೆ. ಆಗುತ್ತೆ. ಸಂವಿಧಾನದೇ ಪರಮೋಚ್ಚ. ಕೋಮುವಾದಿ ಅಂತಿರೋದು ಇವ್ರಿಗ? ಉಮೇಶ್ ಅವರೇ, ಕನ್ಸ್ಟ್ರಕ್ಟಿವ್ ಆಗಿ ಒಂದು ತಲೆಮಾರನ್ನು ಕಟ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರದ್ದು ಇದೆ. ಬರೀ ಶಾಲೆಗಳ 4 ಗೋಡೆಗಳ ನಡುವೆ ಆಗಲ್ಲ ಅದು. ಒಂದು ತಲೆಮಾರು ಕಟ್ಟೋದು ಅಂದರೆ ತುಂಬ ಬುದ್ಧಿವಂತ ಮಕ್ಕಳನ್ನು, ಜ್ಞಾನಾರ್ಜನೆ ಆಗಬೇಕಾದಂಥ ಮಕ್ಕಳನ್ನು ಕಟ್ಟೋದು ಅಂತ ಹೇಳಿದ್ರೆ ಸಮಾಜದ ಪ್ರತಿಯೊಬ್ಬನ ಕರ್ತವ್ಯ ಕೂಡ ಇರುತ್ತೆ. ಒಬ್ಬ ಬಸ್ ಚಾಲಕನ ಕರ್ತವ್ಯ ಕೂಡ ಇರುತ್ತೆ. ಒಂದು ಶಾಲೆ ಅಂತ ಹೇಳಿದ್ರೆ ಅಲ್ಲೇನೋ ಬೋರ್ಡ್ ಮೇಲೆ ಬರೆದಿದ್ರು, 4 ಅದು ಬರ್ಕೊಂಡೆ, ಇಲ್ಲಿ ಬಂದು ನೋಟ್ಸ್ ಬರೆದೆ, ಎಕ್ಸಾಮಲ್ಲಿ 100 ಮಾರ್ಕ್ಸ್ ನಾನು ಬರೆದುಬಿಟ್ಟೆ, ಅಷ್ಟೇ ಅಲ್ಲ. ಓವರಾಲ್ ಆಗಿ ಒಬ್ಬ ವ್ಯಕ್ತಿತ್ವವನ್ನು ನಾವು ರಚನೆ ಮಾಡಿಕೊಡ್ತಕ್ಕಂಥ, ಒಂದು ವಿಕಸನ ಮಾಡಿಕೊಡ್ತಕ್ಕಂಥ ದೊಡ್ಡ ಪ್ರೊಸೀಜರ್ ಅದು. ನನ್ನ ಬಿಹೇವಿಯರು ಮ್ಯಾಟ್ರ್ ಆಗ್ತಿರುತ್ತೆ, ನಿಮ್ಮ ಬಿಹೇವಿಯರು ಮ್ಯಾಟ್ರ್ ಆಗುತ್ತೆ. ರಸ್ತೆ ಸಂಚಾರ ನಿಯಮಗಳನ್ನು ಪಾಲನೆ ಮಾಡೋದ್ರಲ್ಲೂ ಅವ್ರಿಗೆ ಅಬ್ಸರ್ವ್ ಮಾಡ್ತಿರ್ತಾರೆ ಮಕ್ಕಳು. ಬೇಸಿಕಲಿ ಮಕ್ಕಳು ಯಾರು ಹೇಳ್ತಾರದೆ ಅದನ್ನು ಕೇಳ್ತಾರಲ್ಲ ಗೊತ್ತಿಲ್ವಂತೆ, ಅವ್ರ ಬಿಹೇವಿಯರ್ ಇರುತ್ತಲ್ಲ ಅದರಿಂದ ಅಗಾಧವಾಗಿ ಕಲಿತಾರೆ ಅಂತ ಹೇಳಿ ನಾವೆಲ್ಲ ಕರೆಕ್ಟ್ ದಾರಿಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವ ಅಂತ. ಪೊಲಿಟಿಕಲಿ ಐ ಆಮ್ ಟಾಕಿಂಗ್. ಇಲ್ಲ, ಪೊಲಿಟಿಕಲಿನೇ ಹೇಳೋದಾಯ್ತು ಅಂತ ಹೇಳಿದ್ರು ಈ ಮಕ್ಕಳು ಏನಂತ ಹೇಳಿದ್ರೆ, ಇವಾಗ ನಮ್ಮ ತಂದೆ ಎಲ್ಲ ಹೇಳ್ತಾರೆ, ಒಳ್ಳೆ ಮಾತು ಎಲ್ಲದನ್ನು ಹೇಳ್ತಾರೆ, ಹೀಗಿರ್ಬೇಕು ಮಗನೇ, ಹೀಗೆ ಮಾಡಬೇಕು ಅಂತೆಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಕೊನೆಯಲ್ಲಿ ನಮ್ಮ ಅಪ್ಪ ಏನಾದ್ರು ಹೆಲ್ಮೆಟ್ ಹಾಕೊಂಡಿರಾ ಗಾಡಿ ಓಡಿಸ್ತಾ ಇದ್ರೆ, ನಮ್ಮ ಅಪ್ಪನೇ ಆ ರೀತಿ ಓಡಿಸ್ತಾರೆ, ನಾನು ನಡೀತದೆ ಅಂತ ಬಿಹೇವಿಯರ್. ಸೊ ಈಗ ಸಮಾಜ ಅನ್ನೋದು, ರಾಜಕಾರಣ ಅನ್ನೋದು ಎಲ್ಲ ನಾಯಕರು ಒಂದು ಮುಂದಿನ ಪೀಳಿಗೆಯನ್ನ ಕಟ್ಟಬೇಕು ಅಂತಿರೋರು. ಈಗ ಒಂದಿನ ಇದು ಒಂದು ಬೋರ್ಡ್ ಹಾಕ್ಬಿಟ್ಟು ತೆಗ್ದಾಕ್ಬಿಟ್ಟು ನೆಕ್ಸ್ಟ್ ಡೇ ಇನ್ನೊಂದು ಹೊಸ ಬೋರ್ಡ್ ತಗೊಂಡ್ಬರೋದು, ಇದನ್ನು ಚೇಂಜ್ ಮಾಡ್ತಾರೆ ಕಣ, ನಾಳೆ ದಿನ ಚೇಂಜ್ ಮಾಡ್ಬೋದು. ಆದ್ರೆ ಆ ಮಕ್ಕಳಿಗೆ ಇನ್ನ ಗೊತ್ತಿರಲ್ಲ, ಆ ಪಬ್ಲಿಕ್ ಮನಿ ತೆರಿಗೆ ಕಟ್ಟಿರೋ ದುಡ್ಡಿಂದ ಮಾಡ್ತಿರೋದು, ಯಾರು ಅವ್ರ ಮನೆಯಿಂದ ಏನ್ ತಂದಿಲ್ಲ. ಆ ತೆರಿಗೆ ಕಟ್ಟಿರೋದು ಕರೆಕ್ಟ್ ಆಗಿರೋ ಒಂದು ಬೋರ್ಡ್ಗೆ ಹೋಗ್ತಾ ಇದೆಯಾ, ತಪ್ಪಾಗಿರೋ ಬೋರ್ಡ್ಗೆ ಹೋಗ್ತಿದ್ಯಾ, ಅಥವಾ ಇವ್ರು ನಮ್ಮ ಜೊತೆ ತುಗ್ಲಕ್ ಸರ್ಕಾರ ಮಾಡ್ತಿದಾರ, ದರ್ಬಾರ್ ಮಾಡ್ತಿದಾರ ಅಂತ ಹೇಳಿ ಗೊಂದಲ ಅಂತೂ ಉಂಟಾಗುತ್ತೆ. ಥ್ಯಾಂಕ್ ಯು ಉಮೇಶ್ ಅವರೇ, ಈ ಡಿಬೇಟಲ್ಲಿ ಪಾಲ್ಗೊಂಡು ಮಾತನಾಡಿದ್ರಿ. ಥ್ಯಾಂಕ್ ಯು ಚಿನ್ನರಾಮ್ ಅವರೇ, ಥ್ಯಾಂಕ್ ಯು ನಟರಾಜ್ ಗೌಡ್ರೆ. ನೋಡೋಣ, ಈ ಒಂದು ವಿಚಾರ ಎಲ್ಲ ಶಾಲೆಗಳಿಗೂ ಹೋಗಬೇಕು ಅನ್ನೋ ಸಲಹೆ BJP ಕಡೆಯಿಂದನೂ ಬರ್ತಾ ಇದೆ. 3 ವಾಕ್ಯಗಳಿರಲಿ ಅಂತ. ಜ್ಞಾನದೇಗುಲವಿದು ಅದೊಂದು ಪದ ಇರಲಿ, ಆ ಶಬ್ದ ಕೂಡ ಇರಲಿ. ಕೈ ಮುಗಿದು ಒಳಗೆ ಬಾ, ಅದೂ ಇರಲಿ. ಧೈರ್ಯವಾಗಿ ಪ್ರಶ್ನಿಸಿ ಮಕ್ಕಳೇ, ಇದ್ರೇನು ತಪ್ಪಿಲ್ವಲ್ಲ.